ದಿಂದ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಸಾಕಷ್ಟು ಎನರ್ಜೀಸ್ನ ಪಡ್ಕೊಂಡಿದೀವಿ. ಈ ಎನರ್ಜೀಸು ನಾವು ಎಷ್ಟು ಈ ಕಾಸ್ಮಿಕ್ ಎನರ್ಜಿ ವಿಶ್ವ ಪ್ರಾಣ ಶಕ್ತಿಯನ್ನ ನಾವು ಪಡ್ಕೊಂಡು ಬಿಟ್ಟು ಅದನ್ನೆಲ್ಲ ನಾವು ಅನ್ಯಾಯವಾಗಿ ಮತ್ತೆ ವೇಸ್ಟ್ ಮಾಡ್ತಾ ಇರ್ತೀವಿ. ಯಾವ ತರ ಏನ್ ವೇಸ್ಟ್ ಮಾಡ್ತಾ ಇರ್ತೀವಿ, ಹೇಗ್ ವೇಸ್ಟ್ ಮಾಡ್ತಾ ಇರ್ತೀವಿ ಅಂತಂದ್ರೆ, ಬೇಡ್ದಿರೋದನ್ನ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡು, ಬೇಡ್ದಿರೋ ಭಾವನೆಗಳು ಎಮೋಷನ್ಸು ಅವೆಲ್ಲ ನಮ್ಮ ಮನ್ಸಲ್ಲಿ ತುಂಬಿಕೊಂಡು, ಎಲ್ಲಿ ಜಾಸ್ತಿ ಎನರ್ಜಿ ಕೊಡಬಾರ್ದು ಆ ಕೆಲ್ಸಗಳಿಗೆ ನಾವು ಎನರ್ಜಿ ಕೊಡ್ತಾ ಹೋದಾಗ ನಮ್ಮ ಈ ಕಾಸ್ಮಿಕ್ ಎನರ್ಜಿ ಅನ್ನೋದು ನಾವೇನ್ ತಗೊಂಡಿರ್ತೀವಿ ಈಗ ಆ ಒಂದು ವಿಶ್ವ ಪ್ರಾಣ ಶಕ್ತಿ ಅದನ್ನೆಲ್ಲ ನಾವು ನಮಗೆ ತಿಳಿಲಾರ್ದೆ ವೇಸ್ಟ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಒಂದು ಇವತ್ತು ಮೇಜರ್ ಆಗಿ ನಾವ್ ಯಾವ್ದ್ರಲ್ಲಿ ವೇಸ್ಟ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಮ್ಮೆಲ್ಲರಿಗೂ ಜೀವನದಲ್ಲಿ ಶತ್ರುಗಳು ಇದ್ದೇ ಇರ್ತಾರಲ್ವಾ. ಎಲ್ಲ ನಾವೀಗ ಈ ಸ್ಪಿರಿಚುಯಾಲಿಟಿಗೆ ಬಂದ್ಮೇಲೆ ನಮಗೆ ಯಾರು ಶತ್ರುಗಳು ಇಲ್ಲ, ಎಲ್ಲರಲ್ಲೂ ದೈವತ್ವವನ್ನ ಕಾಣ್ಬೇಕು ಅನ್ನೋದು ಎಷ್ಟೋ ಜನ ಅಳವಡಿಸ್ಕೊಳ್ತಾ ಇದೀವಿ. ಆದ್ರೂ ಕೆಲವ್ರಿನ್ನ ನಂಗೆ ಜೀವನದಲ್ಲಿ ಎಷ್ಟೊಂದು ಜನ ಶತ್ರುಗಳು ಇದ್ದಾರೆ. ಆ ಶತ್ರುಗಳು ಯಾರು, ಅವ್ರ ಹೆಸರು ನೆನೆಸ್ಕೊಳ್ತಿದ್ದಂಗೆನೆ, ಅವ್ರ ಬಗ್ಗೆ ನೆನೆಸ್ಕೊಳ್ತಿದ್ದಂಗೆನೆ ನಂಗೆ ನಿದ್ದೆನೆ ಬರಲ್ಲ. ನಂಗೊಂಥರ ಮನಸ್ಸಲ್ಲಿ ಏನು ಆ ಒಂದು ಕೋಪ, ಅಸೂಯೆ, ದ್ವೇಷ, ಕ್ರೋಧ ಇವೆಲ್ಲ ಬಂದ್ಬಿಡುತ್ತೆ ಮನ್ಸಲ್ಲಿ. ಆ ತರ ಮನಸ್ಥಿತಿ ಬಂದ ತಕ್ಷಣ ಏನಾಗುತ್ತೆ, ಆ ಮನಸ್ಥಿತಿನ ಬೆಳೆಸ್ಕೊಳ್ತಾ ಇವಾಗ ಏನಾಗೋಗುತ್ತೆ, ನಮ್ಮ ಆರೋಗ್ಯ ನಮ್ಗೆ ಗೊತ್ತಿಲ್ಲದೆ ಕೆಡ್ತಾ ಬರುತ್ತೆ. ಆ ಆ ದ್ವೇಷ, ಆ ಸೇಡು ಏನ್ ಮನ್ಸಲ್ಲಿ ತುಂಬಿಸ್ಕೊಳ್ತಾ ಇರ್ತೀವಲ್ಲ, ಅದ್ರಿಂದ ಏನಾಗುತ್ತೆ, ನಮ್ಮ ಡೈಲಿ ಡೇ ಟು ಡೇ ಲೈಫ್ ಸಹ ಹಾಳಾಗ್ತಾ ಇರುತ್ತೆ. ಅದರಿಂದ ಇಡೀ ಫ್ಯಾಮಿಲಿ ಮೇಲೆ ಆ ಒಂದು ಇಫೆಕ್ಟ್ ಕಾಣ್ತಾ ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡಕ್ಕೆ ಇಷ್ಟ ಆಗಲ್ಲ. ನಾವೇನೋ ಅನ್ಕೊಂತಿರ್ತೀವಿ ಕೆಲಸ ಮಾಡ್ಬೇಕು ಅಂತ, ಆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಆಗಲ್ಲ. ಅನ್ಕೊಂಡಿದ್ ಕೆಲಸ ಅನ್ಕೊಂಡಂಗ್ ಆಗಲ್ಲ. ಅದಕ್ಕೆಲ್ಲ ಏನಂತ ದೂಷಿಸ್ಬಿಡ್ತೀವಿ, ಓ ಇದೆಲ್ಲ ಅವನಿಂದಾನೇ ಆಗ್ತಿರೋದು, ಇದೆಲ್ಲ ಅವನೇ ಮಾಡಿಸ್ತಾ ಇರೋದು, ಏನೋ ಇದೆಲ್ಲ, ಅಥವಾ ಅವ್ನಿಗೆ ಜ್ಞಾಪಿಸ್ಕೊಂಡ್ಬಿಟ್ರೇನೆ ನನ್ಗೆ ಹೆಂಗೆಂಗೋ ಆಗೋಗ್ಬಿಡುತ್ತೆ. ಈ ತರ ಅನ್ಕೊಂಡು ನಾವು ದಿನವಿಡೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇನ್ನೂ ಈ ಒಂದು ದ್ವೇಷ, ಕೋಪ ಅಥವಾ ನಮ್ಮ ಮಧ್ಯೆ ಇರೋ ಶತ್ರುತ್ವ ಇನ್ನೂ ಜಾಸ್ತಿ ಆಗ್ತಾನೇ ಇರುತ್ತೆ. ಇದು ಸರಿಯಾದ ವೇ ಅಲ್ವೇ ಅಲ್ಲ. ಒಂದು ಫುಲ್ ಸ್ಟಾಪ್ ಇರ್ಬೇಕು ಎಲ್ಲಾರು. ಒಂದು ನಾವು ಯಾಕೆ ಇವೆಲ್ಲ ನಡೀತಿರುತ್ತೆ ಜೀವನದಲ್ಲಿ ಅಂದಾಗ, ಲಾಸ್ಟ್ ನಮ್ಮ ಪೂರ್ವ ಜನ್ಮದ ಕರ್ಮಗಳೇ ಇದೆಲ್ಲದಕ್ಕೂ ಕಾರಣ. ನಮ್ ಸರೌಂಡಿಂಗ್ ನಮ್ಗೆ ಸಿಗುವಂತ ಪೀಪಲ್ ಸಹ ಅದಕ್ಕೆ ಸಂಬಂಧವಾದಂತವ್ರೆ ಸಿಗ್ತಾ ಇರ್ತಾರೆ. ಸೊ ಆ ತರ ಇದ್ದಾಗ ನಾವ್ ಇಮಿಡಿಯೇಟ್ ಆಗಿ, ಓ ಇವ್ರು ನನ್ ಜೀವನದಲ್ಲಿ ಈ ತರ ಸಿಕ್ಕಿರೋದು ನನಗೊಂದು ಪಾಠ ಹೇಳ್ಕೊಡಕ್ಕೆ, ಜೀವನದಲ್ಲಿ ಅವ್ನು ಹಂಗ್ ಮಾಡಿರೋದಕ್ಕೆ ನಾನ್ ಜೀವನದಲ್ಲಿ ಈ ತರ ಪಾಠ ಕಲಿತಾ ಇದ್ದೀನಿ ಅಂತ ಕಲಿಬೇಕೇ ಹೊರ್ತು ಆ ದ್ವೇಷ ಸೇಡುನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಾರ್ದು. ಯಾವಾಗ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅದು ಮತ್ತೆ ಇನ್ನೊಂದು ಜನ್ಮಕ್ಕೆ ಕ್ಯಾರಿ ಆಗುತ್ತೆ. ಸೊ ಅದ್ ಈ ಜನ್ಮದಲ್ಲೇ ನಾವು ಅದಕ್ಕೊಂದು ಎಂಡ್ ಮಾಡ್ಬಿಡ್ಬೇಕು. ಹೇಗೆ ಎಂಡ್ ಮಾಡ್ಬೇಕು ಹಂಗಾರೆ ಕೇಳ್ಬೋದು ನೀವು, ಅವ್ನು ನನ್ ಜೀವನದಲ್ಲಿ ನನಗೆ ಇಷ್ಟು ಮೋಸ ಮಾಡಿದಾನೆ, ಇಷ್ಟು ಕೆಟ್ಟದ್ ಮಾಡಿದಾರೆ, ನಾನು ಅವ್ನಿಗೆ ಏನು ಮಾಡ್ಲೇಬಾರ್ದ, ಹಾಗಾರೆ ಏನು ಅನ್ಲೇಬಾರ್ದ ಅವ್ರಿಗೆ ಅನ್ನೋ ಡೌಟ್ ಬರ್ಬೋದು. ಇಲ್ಲ, ಖಂಡಿತ ನಾವು ತುಂಬಾ ಅನ್ಯಾಯ ಆಗ್ತಾ ಇದ್ರೆ ಯಾರು ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಲ್ಲ. ಯಾಕಂದ್ರೆ ರಾಮ ಅಷ್ಟು ಒಳ್ಳೆ ವ್ಯಕ್ತಿ ಆದ್ರೂನು ರಾವಣನ ಸಂಹಾರ ಮಾಡ್ಲೇಬೇಕಾಯ್ತು. ಯಾಕೆ, ಅಲ್ಲೊಂದು ಕಾಸ್ ಇತ್ತು, ಧರ್ಮ ಸಂಸ್ಥಾಪನೆಗೋಸ್ಕರ ಅಲ್ಲಿ ರಾವಣನ ಹೆಣ್ ಮಾಡ್ಬೇಕಾಯ್ತು. ಆದ್ರೆ ರಾವಣನ ಹೆಣ್ ಮಾಡ್ಬೇಕು ನಾನು ಅಂತಂದ್ಬಿಟ್ಟು ದಿನವಿಡೀ ಅವ್ರ ಮನ್ಸ ಹಾಳ್ ಮಾಡ್ಕೊಂಡು ಕೂತ್ಕೊಂತಿದ್ರ, ಹೆಜ್ಜೆಜ್ಜೆಗೂ ಅವ್ರ ಮೇಲೆ ಕ್ರೋಧ, ಹಗೆ, ಸೇಡು, ಆ ಒಂದು ಇದನ್ನ ಕ್ರೂರ ಒಂದು ಮನಸ್ಸಲ್ಲಿ ಆ ಕೆಟ್ಟು ಭಾವನೆಗಳನ್ನೇನ್ ಇಟ್ಕೊಂಡು ಕೂತಿರ್ಲಿಲ್ಲ. ಅದ್ರ ಕೆಲ್ಸ ಅದ್ರದ್ದು, ಇದ್ರ ಕೆಲ್ಸ ಇದು. ನಾವು ಅನ್ಯಾಯ ಆದಾಗ ಹೋರಾಡ್ಬೇಕು ನಿಜ, ಆದ್ರೆ ಹೆಜ್ಜೆಜ್ಜೆಗೂ ಕೂತ್ರು ನಿಂತ್ರು ಅವ್ರನ್ನೇ ಜ್ಞಾಪಿಸ್ಕೊಳ್ಳೋದು, ಆ ಆಕ್ರೋಶ ವ್ಯಕ್ತಪಡಿಸೋದು ಅವೆಲ್ಲ ಬೇಡ. ಅದೆಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆ, ಮನಸ್ಸಲ್ಲಿ ಆ ಒಂದು ಬೇಡ್ದಿರೋ ಆ ನೆಗೆಟಿವಿಟಿಗಳೆಲ್ಲ ತುಂಬ್ಕೊಂಡು ಏನಾಗ್ತಾ ಇರುತ್ತೆ, ನಮ್ಮ ಆರೋಗ್ಯ ಹಾಳಾಗ್ತಾ ಇರುತ್ತೆ. ನಾವ್ ಹೆಂಗ್ ಅದರಿಂದ ಆಚೆ ಬರ್ಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೊಂಡು ಆಚೆ ಬರ್ಬೇಕು. ಆದ್ರೆ ತೀರಾ ಒಂದು ಏನು ಆ ಮನಸ್ಸಲ್ಲಿ 24 ಗಂಟೆ ಅವ್ರದೇ ವಿಷಯ ಇಟ್ಕೊಂಡು ಅವ್ರ ವಿಷಯನೇ ಮಾತಾಡ್ತಾ, ಅವರಿಂದಾನೇ ನಂಗೆ ಹಂಗಾಯ್ತು, ಅವರಿಂದಾನೇ ಹಿಂಗಾಗೋಯ್ತು ಅಂತ ಕೊರಗ್ತಾ ಕೂತ್ಕೊಳ್ಳೋದು ಬೇಡ. ನಾವ್ ಏನ್ ಬೆಸ್ಟ್ ಮಾಡ್ಬೋದು, ಫಸ್ಟ್ ಆ ಶತ್ರುಗಳಿಂದ ಬರೋ ಆ ಇಂಪ್ಯಾಕ್ಟ್ ನ ದೂರ ಮಾಡ್ಕೊಳಕ್ಕೆ ಫಸ್ಟ್ ನಾವೇನ್ ಮಾಡ್ಬೇಕು, ನಮ್ಮ ಒಂದು ಎನರ್ಜಿ ಫೀಲ್ಡ್ ಅವ್ರದೊಂದು ಎನರ್ಜಿ ಫೀಲ್ಡ್ ಏನಿರುತ್ತೆ ಆ ಕನೆಕ್ಟಿವಿಟಿನ ನಾವು ಫಸ್ಟ್ ಕಟ್ ಮಾಡ್ಬಿಡ್ಬೇಕು. ಅದನ್ನ ಯಾವಾಗ ನಾವ್ ಇಟ್ಕೊಂಡು ಕೂತಿರ್ತೀವೋ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ನಮ್ ಪ್ರಾಬ್ಲಮ್ಸ್. ನಾವು ನಮ್ಮ ಫ್ರೀಕ್ವೆನ್ಸಿ ಫಸ್ಟ್ ಜಾಸ್ತಿ ಮಾಡ್ಕೋಬೇಕು. ಹೇಗ್ ಮಾಡ್ಕೊಂತೀವಿ ನಮ್ ಫ್ರೀಕ್ವೆನ್ಸಿ ಜಾಸ್ತಿ, ನಾವೆಲ್ಲರಿಗೂ ಗೊತ್ತಿದೆ. ಧ್ಯಾನ ಮಾಡ್ತಾ ಮಾಡ್ತಾ
ಮಾಡ್ತಾ ನಮ್ಮ ಒಂದು ಫ್ರೀಕ್ವೆನ್ಸಿನ ನಾವು ಜಾಸ್ತಿ ಮಾಡ್ಕೊಂತ ಇದ್ದಾಗ ನಮ್ಮ ಲೆವೆಲ್ ಅಲ್ಲಿರೋ ಫ್ರೀಕ್ವೆನ್ಸಿ ಜನಾನೇ ನಮ್ಗೆ ಕನೆಕ್ಟ್ ಆಗ್ತಾ ಇರ್ತಾರೆ. ಅವಾಗ ನಮ್ ಜೀವನದಲ್ಲಿ ಯಾವುದೇ ರೀತಿ ತೊಂದ್ರೆ ಖಂಡಿತ ಆಗಲ್ಲ, ಒಳ್ಳೇದೇ ಆಗ್ತಾ ಇರುತ್ತೆ, ಆಗಿದ್ದೆಲ್ಲ ಒಳ್ಳೆಗೇನೆ. ಯಾವಾಗ ನಾವು ಆತರ ನೆಗೆಟಿವ್ ಪೀಪಲ್ ಜೊತೆ ಅದನ್ನೇ ಥಿಂಕ್ ಮಾಡ್ತಾ ಇರ್ತೀವೋ ಆಗೇನಾಗುತ್ತೆ, ಇನ್ನ ಆ ಕನೆಕ್ಟಿವಿಟಿ ನಮಗೆ ಅವ್ರಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಆ ಕನೆಕ್ಟಿವಿಟಿ ಜಾಸ್ತಿ ಅಂದ್ರೆ ಯಾವ ತರ ಡೈರೆಕ್ಟ್ ಕನೆಕ್ಟಿವಿಟಿ ಅಂತ ನಾನು ಹೇಳ್ತಿಲ್ಲ, ಆ ಒಂದು ಸೂಕ್ಷ್ಮವಾದ ಒಂದು ಕನೆಕ್ಟಿವಿಟಿ ನಮ್ಮಿಂದ ಅವ್ರಿಗೆ ನಾವೇ ಬಿಲ್ಡ್ ಮಾಡ್ಕೊಂತಾ ಇರ್ತೀವಿ. ಅವಾಗ ಏನಾಗುತ್ತೆ, ಆ ಎನರ್ಜಿ ಫೀಲ್ಡ್ಸ್ ಇನ್ನ ಅವರಿಂದ ನಮಗೆ ಕನೆಕ್ಟ್ ಆಗಿ ಜಾಸ್ತಿ ನಮ್ಮ ಮೇಲೆ ಇಫೆಕ್ಟ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ನಾವು ಅದನ್ನ ಕಟ್ ಮಾಡ್ಬಿಡ್ಬೇಕು. ಆ ಎನರ್ಜಿ ಫೀಲ್ಡ್ಸ್ ಅವ್ರದ್ದು ನಮ್ದು ಕಟ್ ಮಾಡ್ಬಿಡೋಣ, ನಾವು ನಮ್ಮ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಕೊಳ್ಳೋಣ. ಅವಾಗ ಯಾವುದೇ ಒಂದು ನೆಗೆಟಿವ್ ಪೀಪಲ್, ಯಾವುದೇ ಒಂದು ಶತ್ರುಗಳು, ನಾವು ಕೆಲವೊಂದ್ಸಲಿ ಏನಾಗುತ್ತೆ, ನಾವು ಅವ್ರನ್ನ ಶತ್ರುಗಳು ಅಂತ ಅನ್ಕೊಳ್ದಿದ್ರು ಅವ್ರು ನಮ್ಮನ್ನ ಶತ್ರುಗಳ ತರ ಭಾವಿಸಿರಬಹುದು ಅನ್ನೋ ಒಂದು ತಲೆಯಲ್ಲಿ ಅದು ಒಂದು ಕೂತಿರುತ್ತೆ. ಸೊ ಆ ತರ ಅವರಿಂದ ನಮಗೆ ಏನೂ ಡಿಸ್ಟರ್ಬ್ ಆಗ್ಬಾರ್ದು ಅಂದಾಗ ನಮ್ಮ ಫ್ರೀಕ್ವೆನ್ಸಿನ ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. ಖಂಡಿತ ನೀವು ಡೈಲಿ ಈ ಧ್ಯಾನ ಮಾಡೋದ್ರಿಂದ ಆ ಫ್ರೀಕ್ವೆನ್ಸಿ ಲೆವೆಲ್ ನಮ್ದು ಜಾಸ್ತಿ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಸೊ ಈಗ ಇನ್ನೊಂದ್ ಏನ್ ಮಾಡ್ಬೋದು, ಈಗ ಅವರಿಂದ ನಮ್ಗೆ ದಿನೇ ದಿನೇ ಜ್ಞಾಪಿಸ್ಕೋಬಾರ್ದು ಅಂತಂದಾಗ ನಾವೇನ್ ಮಾಡ್ಬೇಕು, ಫಸ್ಟ್ ನಾವು ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಇದನ್ನ ನಾವು ಕಲಿಬೇಕು. ಯಾವಾಗ ನಾವು ಅವ್ರನ್ನ ಕ್ಷಮಿಸ್ಬಿಡ್ತೀವೋ ಆವಾಗ ನಮ್ಮ ಮನಸ್ಸಲ್ಲಿ ಒಂದು ಹಗುರವಾದ ಭಾವನೆ ಬರುತ್ತೆ. ಓ, ನನಗೆ ಯಾರು ಶತ್ರುಗಳಿಲ್ಲ, ಯಾರಿಂದನೂ ನನಗೇನು ತೊಂದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಇದುವರೆಗೂ ತಿಳಿದೆ ಆಗ ನನಗಿರೋ ಜ್ಞಾನಕ್ಕೆ ಇದೆಲ್ಲ ನಮ್ಮ ಮಧ್ಯದಲ್ಲಿ ಈ ಶತ್ರುತ್ವ ಬೆಳೆದಿದೆ, ಈಗ ನನಗೆ ಜ್ಞಾನ ಬಂದಿದೆ, ಬುದ್ಧಿ ಬಂದಿದೆ ಈಗ ನನಗೆ. ಸೊ ಹಾಗಾಗಿ ಇದ್ಯಾವುದು ನಿನ್ನ ಮೇಲೆ ನನಗೆ ಯಾವ ಕೋಪ, ದ್ವೇಷ, ಕ್ರೋಧ, ಅಸೂಯೆ ಏನೂ ಇಲ್ಲ, ನನ್ಗೆ ಕ್ಷಮಿಸ್ಬಿಡು ನನ್ನನ್ನ ಅಂತ ಫಸ್ಟ್ ಕೇಳ್ಕೋಬೇಕು. ಅವ್ರನ್ನ ಕ್ಷಮಿಸ್ಬಿಡಿ ಕೇಳ್ಕೊಂಡು ನಾವು ಸಹ ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಫಸ್ಟ್ ನಿನ್ನಿಂದ ನನಗೆ ಏನೇ ತೊಂದರೆ ಆಗಿದ್ರು, ಇಷ್ಟೇ ತೊಂದರೆ ಆಗಿದ್ರು ನಾನ್ ನಿನ್ನನ್ನ ಕ್ಷಮಿಸ್ಬಿಡ್ತಿದ್ದೀನಿ ಅಂತ ಆತ್ಮಪೂರ್ವಕವಾಗಿ ನಾವು ಕೇಳ್ಕೋಬೇಕಾಗುತ್ತೆ. ಅವ್ರ ಜೊತೆ ಕನೆಕ್ಟ್ ಆಗಿ ಕೇಳ್ಕೋಬೇಕು, ಫಸ್ಟ್ ಕ್ಷಮಿಸ್ಬಿಡ್ಬೇಕು ಅವ್ರನ್ನ. ಇನ್ನ ಮನಸ್ಸಲ್ಲಿ ಒಂದು ಸಲಿ ನಾವು ಕ್ಷಮಿಸಿದ್ಮೇಲೆ, ಕ್ಷಮಾಪಣೆ ಕೇಳದ್ಮೇಲೆ ಇನ್ನ ಆ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡವೇ ಬೇಡ. ಆ ಜಾಗದಲ್ಲಿ ನಾವು ನಮ್ಮ ಮನಸ್ಸಲ್ಲಿ ಫುಲ್ಲು ಒಂದು ಸಹಾನುಭೂತಿ ತುಂಬಿಸ್ಕೋಬೇಕು. ಸೇಡು, ಕ್ರೋಧ, ದ್ವೇಷ, ಕೋಪ, ನೋವು ಇವೆಲ್ಲೂ ಬಿಟ್ಬಿಟ್ಟು ನಾವೇನ್ ಮಾಡ್ಬೇಕು, ಒಂದ್ ಪ್ರತೀಕಾರ ನಾನ್ ತೀರಿಸ್ಕೊಳ್ಳೇಬೇಕು ಅವನ ಮೇಲೆ, ಅವ್ನ್ ನಂಗೆ ಹಿಂಗ್ ಅಂದಿದ್ದಾನೆ ನಾನು ಇಷ್ಟ ಅನ್ಲೇಬೇಕು. ಆ ಒಂದು ಪ್ರತೀಕಾರ, ಆ ದ್ವೇಷ, ಸೇಡು ಅವನ್ನೆಲ್ಲ ನಮ್ಮ ಮನಸ್ಸಲ್ಲಿ ತುಂಬಿಸ್ಕೊಂಡು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ನಾವು ನಮ್ಮ ಹೃದಯದಲ್ಲಿ ಪ್ರೀತಿ, ಪ್ರೇಮ, ಸಹಾನುಭೂತಿ, ಕರುಣೆ ಇವನ್ನೆಲ್ಲ ನಾವು ಬಿಲ್ಡ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಅವನ ಬಗ್ಗೆ ಯೋಚನೆ ಮಾಡೋ ರೀತಿನೇ ಬೇರೆ ಆಗ್ಬಿಡುತ್ತೆ. ಯಾವಾಗ ನಾವು ಜಾಸ್ತಿ ನಮ್ ಶಕ್ತಿ ಯಾರ್ ಕಡೆ ಕೊಡ್ತೀವೋ ಅಲ್ಲೇನೆ ಆ ಶಕ್ತಿ ಹೋಗ್ತಾ ಇರುತ್ತೆ. ಹಂಗಂದಾಗ ನಾವು ನೆಗೆಟಿವಿಟಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದು ನಮ್ಮ ಒಂದು ಆಲೋಚನೆಗಳನ್ನ ಯಾವಾಗ್ಲೂ ನೆಗೆಟಿವ್ ಪೀಪಲ್ ಕಡೆ ಇಟ್ಟಾಗ ನಮ್ಮ ಎನರ್ಜಿ ಫುಲ್ಲು ಅಲ್ಲೇ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಬಿಟ್ಟು ಎಷ್ಟೇ ನಾವು ಕೆಟ್ಟವ್ರು ಅನ್ಕೊಂಡಿದ್ರು ಪ್ರತಿಯೊಬ್ಬರಲ್ಲೂ ದೈವತ್ವ ಇರುತ್ತೆ. ಕೆಲವೊಂದು ಸಿಚುವೇಶನ್ಸ್ ಹಾಗೆ ಮಾಡಿರುತ್ತಷ್ಟೇ ನಮ್ಮನ್ನ ಅವ್ರನ್ನ ದೂರ ಆಗೋತರ, ಆದ್ರೆ ಅವರಲ್ಲೂ ಎಷ್ಟೋ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ, ಅವರಲ್ಲೂ ದೈವತ್ವ ಇದೆ. ಮೇನ್ ನಾವು ಅದನ್ನ ಮರಿಬಾರ್ದು, ಆ ದೈವತ್ವನ ನಾವು ಗುರುತಿಸ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದು, ಅವ್ರು ಈ ತರ ಮಾಡಿದಕ್ಕೆ ನಾನು ಅವರಿಂದ ಒಂದು ಪಾಠ ಕಲ್ತಿದ್ದೀನಿ ಅಂತಂದ್ಬಿಟ್ಟು ಅವ್ರಿಗೆ ಥ್ಯಾಂಕ್ಸ್ ಸಹ ನಾವ್ ಹೇಳ್ಬೇಕು. ಖಂಡಿತ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಅದರಿಂದ ಪಾಠ ಕಲ್ತೇ ಇರ್ತೀವಿ. ನಮ್ಗಿನ್ನ ಗೊತ್ತಾಗ್ತಿಲ್ಲ ಏನ್ ಪಾಠ ಕಲ್ತಿದೀವಿ ಅಂದಾಗ ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ಈ ತರ ನನ್ನಿಂದ ತಪ್ಪಾಗಿದೆ ಅಂತ ಕ್ಷಮಿಸಿ ಅಂತ ಕೇಳೋದು, ಅವ್ರನ್ನ ಕ್ಷಮಿಸಿ ಬಿಡಿ ಅಂತಂದಾಗ ನಮ್ಮ ಮನಸ್ಸು ತುಂಬಾ ನಿರಾಳವಾಗಿ ಪ್ರಶಾಂತವಾಗಿ ಆಗೋಗುತ್ತೆ, ಗಮನಿಸ್ಕೊಳ್ಳಿ. ಆದ್ರಿಂದ ಎಷ್ಟೋ ಕಾಯಿಲೆಗಳು ಸಹ ಗುಣವಾಗ್ತಾ ಬರುತ್ತೆ. ಇಲ್ದಿದ್ರೆ ಎಲ್ಲ ನಾವು ಮನ್ಸಲ್ಲಿ ಇಟ್ಕೊಂಡು ಕೂತಿದ್ರೆ ಕಾಯಿಲೆಗಳು ಜಾಸ್ತಿ ಆಗ್ತಾ, ನಮ್ಮ ದಿನನಿತ್ಯದ ಕೆಲಸಗಳೆಲ್ಲಾನು ಏರ್ಪೇರ್ ಆಗ್ತಾ ಇರುತ್ತೆ. ಯಾವ ಕೆಲ್ಸನೂ ನಾವು ಅನ್ಕೊಂಡಿದ್ದು ಮಾಡಕ್ಕೆ ಆಗಲ್ಲ, ಅನ್ಕೊಂಡ ಹಾಗೆ ಮಾಡ್ಕೊಳಕ್ಕೆ ಆಗಲ್ಲ. ಮತ್ತೆ ನಮ್ಮಲ್ಲಿರೋ ಈ ಒಂದು ಕಾನ್ಫಿಡೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಆತ್ಮಸ್ಥೈರ್ಯ ಅಂತ ಏನ್ ಹೇಳ್ತೀವಿ, ಅದೆಲ್ಲಾನು ಕುಗ್ಗೋಗ್ತಾ ಬರ್ತಾ ಇರುತ್ತೆ. ಸೊ ಹಾಗಾಗಿ ಈ ಏನ್ ಆಗಿದೆ ಅನ್ಯಾಯ ಎದುರಿಸ್ಬೇಕು, ನಿಜ. ಅದನ್ನೇ ಒಂದು ದೊಡ್ಡ ಒಂದು ಇದು ಮಾಡ್ಕೊಂಡು ನಮ್ಮ ಮನಸ್ಥಿತಿನೆಲ್ಲ ಹಾಳು ಮಾಡ್ಕೊಂಡು ಕೂತ್ರು ನಿಂತ್ರು ಅವ್ರನ್ನೇ ನೆನೆಸ್ಕೊಂಡು ನಾವ್ ಇದ್ದಾಗ ನಮ್ಮ ಇಡೀ ಜೀವನ ಅಸ್ತವ್ಯಸ್ತ ಆಗೋಗುತ್ತೆ, ಆರೋಗ್ಯನೂ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಕರೆಕ್ಟ್ ವೇಲಿ, ಕರೆಕ್ಟ್ ಪಾತಲ್ಲಿ ಏನ್ ಮಾಡಿದ್ರೆ ಈ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂತ ನಾವು ಯೋಚನೆ ಮಾಡ್ಕೊಂಡು ಮಾಡೋದೇ ಬುದ್ಧಿವಂತಿಕೆ. ಈ ಜ್ಞಾನ, ಈ ಬುದ್ಧಿ ನಮ್ಗೆ ಬರ್ಬೇಕು ಅಂದಾಗ ನಮಗೆ ಈ ಧ್ಯಾನ ಬೇಕೇ ಬೇಕು. ಫಸ್ಟ್ ನನ್ ಜೊತೆ ನಾನ್ ಕನೆಕ್ಟ್ ಆಗ್ಬೇಕು, ನಾನು ಅರ್ಥ ಮಾಡ್ಕೋಬೇಕು. ಆವಾಗ ಈ ಪ್ರಾಬ್ಲಮ್ ಯಾಕೆ ಬಂದ್ ಗೊತ್ತಾಗುತ್ತೆ, ಹೇಗ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು
ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ದಿನ ಏನ್ ಅನ್ಕೋಬೇಕು, ಐ ಆಮ್ ಎ ಪವರ್ಫುಲ್ ಸೋಲ್ ಅಂತ ಅನ್ಕೊಳ್ಳೇಬೇಕು. ನಾನು ತುಂಬಾ ಒಂದು ಶಕ್ತಿಯುತವಾದ ಆತ್ಮ, ನಾನು ಎಲ್ಲವನ್ನ ಐ ಆಮ್ ಎ ಪೀಸ್ಫುಲ್ ಸೋಲ್ ಇದನ್ನು ಹೇಳ್ಕೋಬೇಕು. ಐ ಆಮ್ ಎ ಪವರ್ಫುಲ್ ಸೋಲ್ ಹೇಳ್ಕೋಬೇಕು. ಐ ಆಮ್ ಎ ಸ್ಟ್ರಾಂಗ್ ಸೋಲ್ ಹೇಳ್ಕೋಬೇಕು. ಯಾರಿಂದಾನು ನಾನು ಡಿಸ್ಟರ್ಬ್ ಆಗಲ್ಲ. ಯಾರೇ ಒಂದು ಆ ಲೋಯರ್ ಫ್ರೀಕ್ವೆನ್ಸಿ ಇರೋರು ನಮ್ಮ ಜೊತೆ ಕನೆಕ್ಟ್ ಆಗಿ ಅವರಿಂದ ಕೊಡೋ ತೊಂದರೆಗಳು 1000 ಇದ್ರೂನು ಅದು ನನಗೆ ಯಾವುದೇ ರೀತಿ ನನ್ನ ಜೀವನದಲ್ಲಿ ನನ್ನ ಮನಸ್ಸಿನ ಮೇಲೆ ಯಾವುದೇ ರೀತಿ ಆ ಆ ಒಂದು ಇಂಪ್ಯಾಕ್ಟ್ ಆಗಲ್ಲ ಅಂತ ಅನ್ಕೊಂಡು ನಾವು ದೃಢವಾಗಿದ್ದಾಗ ಯಾವ ನೆಗೆಟಿವ್ ಪೀಪಲ್ ಇಂದಾನು ಯಾವ ಶತ್ರುಗಳಿಂದಾನು ನಮಗೆ ಏನು ಆಗಲ್ಲ. ಸೊ ಇದೆಲ್ಲ ಈ ತರ ಥಿಂಕ್ ಮಾಡ್ಕೊಂಡು ಒಳ್ಳೆ ರೀತಿಲಿ ಇದ್ದಾಗ, ಒಳ್ಳೆ ಮನಸ್ಥಿತಿಲಿ ನಾವಿದ್ದಾಗ ನಮ್ಮ ಎನರ್ಜಿ ಸೇವ್ ಆಗ್ತಾ ಇರುತ್ತೆ. ನಾವಿಷ್ಟು ಕಷ್ಟಪಟ್ಟು ಈ ಧ್ಯಾನದಲ್ಲಿ ತಗೊಂಡಿರೋ ಎನರ್ಜಿ ಬೇಡವಾಗಿರೋದಕ್ಕೆ ಅದನ್ನ ಲೂಸ್ ಮಾಡ್ಕೊಳ್ಳೋದು ಬೇಡ. ಎನರ್ಜಿನ ನಮ್ಮ ಹತ್ರ ಸೇವ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ. ಸಾಕಷ್ಟು ಇದೆ ನಮ್ಮಿಂದ ಆಗೋ ಕೆಲಸ. ಈ ಲೋಕ ಕಲ್ಯಾಣಕ್ಕಾಗಿ ನಾವು ಎಷ್ಟೋ ಕೆಲಸಗಳನ್ನ ಮಾಡಬೇಕಾಗಿದೆ. ಅದಕ್ಕೆ ನಮ್ಗೆ ಎಷ್ಟೋ ಎನರ್ಜೀಸ್ ಬೇಕಾಗಿರುತ್ತೆ. ಸೊ ಎನರ್ಜೀಸ್ನ ಎಲ್ಲಿ ಹೇಗೆ ಎಷ್ಟು ಬಳಸ್ಬೇಕೋ ನೋಡ್ಕೊಂಡು ಎನರ್ಜೀಸ್ನ ಬಳಸ್ಕೊಂಡು ಹೋಗೋಣ. ಅನ್ಯಾಯವಾಗಿ ಆ ಎನರ್ಜೀಸ್ನೆಲ್ಲ ಸೋರೋಕೆ ಬಿಡೋದು ಬೇಡ. ಸೊ ಹಾಗಾಗಿ ಪ್ರತಿ ಸರಿ ನಾವು ಧ್ಯಾನ ಮಾಡೋ ಮುಂಚೆ ಹೇಳ್ಕೋಬೇಕು, ನಾನು ಎಲ್ಲರನ್ನೂ ಕ್ಷಮಿಸ್ಬಿಟ್ಟಿದ್ದೀನಿ. ಅವರಲ್ಲಿರೋ ದೈವತ್ವ ಅಷ್ಟೇ ನನಗೆ ಕಾಣ್ತಾ ಇದೆ. ಐ ಆಮ್ ಎ ಸ್ಟ್ರಾಂಗ್ ಸೋಲ್, ಐ ಆಮ್ ಎ ಪವರ್ಫುಲ್ ಸೋಲ್, ಐ ಆಮ್ ಎ ಪೀಸ್ಫುಲ್ ಸೋಲ್ ಅಂತ ನಮ್ಮ ಹೃದಯದಲ್ಲಿ ಆ ಒಂದು ಆತ್ಮಸ್ಥೈರ್ಯವನ್ನ ತುಂಬಿಕೊಳ್ಳೋಣ. ಮತ್ತೆ ನಾವು ನಮ್ಮೊಳಗಡೆ ಕ್ಷಮೆ, ಪ್ರೀತಿ, ಪ್ರೇಮ, ಸಹಾನುಭೂತಿ ಇವೆಲ್ಲವನ್ನು ನಮ್ಮೊಳಗಡೆ ತುಂಬಿಸ್ಕೊಂಡು ಬೇಡದಿರೋ ಆ ನೆಗೆಟಿವಿಟಿ ಏನೇನಿದೆ, ಕೋಪ, ದ್ವೇಷ, ಅಸೂಯೆ, ಸೇಡು, ಕ್ರೋಧ ಇವೆಲ್ಲವನ್ನ ಆಚೆ ಹಾಕ್ಬಿಡೋಣ. ಸೊ ಪ್ರತಿಯೊಂದು ಸಲ ನಾವು ಧ್ಯಾನ ಮಾಡುವಾಗ ಇದನ್ನ ಉಸಿರು ತಗೊಳ್ಳುವಾಗ ನಮ್ಮಲ್ಲಿ ಪಾಸಿಟಿವಿಟಿ ಒಳಗೋಗ್ಬೇಕು. ಉಸಿರನ್ನ ಆಚೆ ಹಾಕುವಾಗ ನಮಗೆ ಗೊತ್ತಿಲ್ಲದೆ ನಮ್ಮೊಳಗಿರೋ ಎಷ್ಟು ನೆಗೆಟಿವಿಟಿ ಎಲ್ಲ ಆಚೆ ಹಾಕ್ಬೇಕು. ಅವೆಲ್ಲ ನ್ಯಾಚುರಲ್ ಪ್ರೋಸೆಸ್. ಧ್ಯಾನ ಮಾಡ್ತಾ ಮಾಡ್ತಾ ಇದೆಲ್ಲ ಖಂಡಿತ ನಮ್ಮೊಳಗಡೆ ಈ ಚೇಂಜಸ್ ಆಗ್ತಾ ಬರುತ್ತೆ.